ಅವರಿದ್ದಾರೆ. ಅವರೆಂಥವರು ಅಂದರೆ ಉನ್ಮಜ್ಜಕರು. ಅವಾಗಲೂ ನೀರಿನಲ್ಲಿದ್ದು ತಪಸ್ಸು ಮಾಡುವರು. ಕಂಠದವರೆಗೆ ನೀರು, ಆ ಕಂಠದವರೆಗೆ ನೀರಿಟ್ಟು ಮುಖ ಮಾತ್ರ ಮೇಲಿಟ್ಟುಕೊಂಡು ದೇವರ ಧ್ಯಾನವನ್ನು ಜಪವನ್ನು ಮಾಡತಕ್ಕಂತಹ ವೇದಗಳ ಪಾರಾಯಣಾದಿಗಳನ್ನು ಮಾಡುವಂತಹ ಅನೇಕರು ಉನ್ಮಜ್ಜಕರು ಅಂತಿದ್ದಾರೆ. ನೀರಿನಲ್ಲಿ ಕುಳಿತು ತಪಸ್ಸನ್ನು ಮಾಡುವವರು. ಇವೆಲ್ಲ ಬಹಳ ದೊಡ್ಡದಾದ ವಿಷಯಗಳು. ಚಿಂತನೆ ಮಾಡಲಿಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಆದರೂ ನೀವು ಸಾಕಷ್ಟು ಸಂದರ್ಭಗಳಲ್ಲಿ ಯಾತ್ರೆಗೆ ಹೋಗಿರ್ತೀರಿ, ಕ್ಷೇತ್ರಗಳಿಗೆ ಹೋಗಿರ್ತೀರಿ. ಆ ಸಂದರ್ಭದಲ್ಲಿ ನೀರಿನಲ್ಲಿಯೇ ಕುಳಿತು ತಪಸ್ಸು ಮಾಡುವ ಋಷಿಗಳು ನಾವಲ್ಲದೇ ಇದ್ದರೂ ಕೂಡ ಯಾತ್ರೆಗೆ ಹೋದಾಗ ಒಂದಿಷ್ಟು ಅವಸರದಲ್ಲಿ ಕಾಗೆ ಮುಳುಗಿದ ಹಾಗೆ ಮುಳುಗಿ ಓಡಿ ಬರದಂತೆ ಒಂದೆರಡು ಕ್ಷಣ ಆದರೂ ನೀರಿನೊಳಗೆ ಮುಳುಗಿ ಕಂಠದವರೆಗಿರುವ ಆ ನೀರಿನಲ್ಲಿ ಹಾಗೆ ಕುಳಿತು ದೇವರ ಧ್ಯಾನವನ್ನು ಮಾಡಿ ನಿಮಗೆ ಬಂದ ಒಂದೆರಡು ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅಗಮನಶನ ಸೂಕ್ತಾದಿಗಳ ಪಠಣದ ಕ್ರಮ ಇದೆ, ಅದನ್ನು ಮಾಡುವುದು. ಅದಲ್ಲದೆ ಸಾಧ್ಯವಿದ್ದವರು ಎಷ್ಟು ಸಾಧ್ಯವೋ ಅಷ್ಟು ಕೆಲವು ಕ್ಷಣಗಳು ಕೆಲವು ನಿಮಿಷಗಳವರೆಗಾದರೂ ಭಕ್ತಿಯಿಂದ ದೇವರ ಧ್ಯಾನವನ್ನು ಮಾಡಿ ಮೂರನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತಾರೆ. ಲೋಕ, ಕಾಲ, ಜಲ. ಜಲದ ಸೃಷ್ಟಿ ಮಾಡಿದ ದೇವರು, ಲೋಕಗಳ ಸೃಷ್ಟಿ ಮಾಡಿದ ಪರಮಾತ್ಮ, ಕಾಲದ ಸೃಷ್ಟಿಯನ್ನು ಮಾಡಿದಂತಹ ಪರಮಾತ್ಮ. ಈ ಮೂರು ವಿಧವಾದ ಭಗವಂತನ ಸೃಷ್ಟಿಕರ್ತೃತ್ವವನ್ನು ಚಿಂತನೆ ಮಾಡಿ ಸ್ನಾನ, ಅದನ್ನೇ ಅಗಮರ್ಷಣ ಸೂಕ್ತದಲ್ಲಿ ಹೇಳಿದ್ದು. ಲೋಕ, ಜಲ, ಕಾಲಗಳ ಸೃಷ್ಟಿಯನ್ನು ಅದನ್ನು ಮಾಡಿದ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಸ್ನಾನವನ್ನು ಮಾಡಿದರೆ ಪಾಪಗಳ ಪರಿಹಾರವಾಗ್ತದೆ ಎಂಬುದಾಗಿ ಶಾಸ್ತ್ರ ತಿಳಿಸಿದೆ. ಆ ದೃಷ್ಟಿಯಲ್ಲಿ ತಥೈವ ಉನ್ಮಜ್ಜಕಾ ಪರೇ. ಇನ್ನು ಕೆಲವರು ಗಾತ್ರಶಯ್ಯಾಹ. ಗಾತ್ರಶಯ್ಯಾಹ ಮೈಯಿಂದ ಮಲಗುವರು. ಮಲಗಬೇಕಂತ ಮೈ ಬೇಕಲ್ಲ, ಮೈ ಇಲ್ಲದೆ ಮಲಗಲಿಕ್ಕೆ ಹೇಗಾಗತ್ತೆ? ಇದು ಒಂದು ದೊಡ್ಡ ತಪಸ್ಸು ಅಂತ ಹೇಳಿಬಿಡಿ. ಇವತ್ತೇ ನಮ್ಮ ಮನೆಯ ಎದುರಿಗೆ ಬೋರ್ಡ್ ಹಾಕೋತೇವೆ, ಮಹಾ ತಪಸ್ವಿ ಸದನ. ಯಾಕಂದ್ರೆ ಮೈಯಿಂದಲೇ ಮಲ್ಕೋತೀವಲ್ಲ ಎಲ್ಲರೂ. ಗಾತ್ರಶಯ್ಯಾಹ ಅದಕ್ಕೆ ಹಾಗರ್ಥ ಅಲ್ಲ. ಗಾತ್ರಶಯ್ಯಾಹ ಅಂದರೆ ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ. ಗಾತ್ರ ಮಾತ್ರ ಶಯ್ಯಾಹ, ಕೇವಲ ಮೈ, ಹಾಸಿಗೆ ಇಲ್ಲದೆ ಅಂತ ಅರ್ಥ. ಹಾಸಿಗೆ ಇಲ್ಲದಂತೆ ಕೇವಲ ಮೈಯಿಂದ ಮಲಗುವವರು ಗಾತ್ರಶಯ್ಯರು. ತಲೆಗಿಂಬಿಲ್ಲ. ಶ್ರೀಮದ್ ಭಾಗವತ ಹೇಳ್ತದಲ್ಲ ಹಾಗೆ. ಚಿರಾಣಿ ಕಿಂ ಪಚಿನ ಸಂತಿ ದಿಶಂತಿ ಭಿಕ್ಷಾಂ ನೈವಾಂಘ್ರಿಪಾ ಪರಭೃತ ಸರಿತೋಪ್ಯಶುಷ್ಯನ್ ವೃದ್ಧಾ ಗುಹಾ ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನದುರ್ಮದಂಧಹನ್ ಸತ್ಯಂಜಲೋ ಕಿಂ ಪುರುಪರ್ಣಪಾತ್ರೈಃ ದಿಗ್ವಸ್ತ್ರಲಾಭೇ ಸತಿ ಕಿಂ ದುಕೂಲೈಃ. ಹಾಗೆ ಇದ್ದವರು ತಮ್ಮ ಕೈಯನ್ನೇ ಉಪಬರಹಣವನ್ನಾಗಿ ಮಾಡಿಕೊಂಡವರು, ಅದನ್ನೇ ತಲೆಗೆ ಇಂಬು. ಬಾಹುಸ್ವಸಿದ್ಧೇ ಹ್ಯುಪಬರ್ಹಣೈಃ ಕಿಂ. ಇದು ಗಾತ್ರಶಯ್ಯಾಹ ಅಂತ. ತಲೆಗೊಂದು ಇಂಬು ಬೇಕು, ಹಾಸಿಗೆ ಬೇಕು, ಬೇಡ. ತೋಳನ್ನೇ ದಿಂಬು ಮಾಡಿಕೊಳ್ಳುವುದು, ತಲೆಗೆ ಇಂಬು ಮಾಡಿಕೊಂಡು ಹಾಗೆ ಮಲಗೋದು. ಈ ರೀತಿ ಇನ್ನೂ ವಿಚಿತ್ರವಾಗಿ ಹೇಳಿದ್ದಾರೆ. ಅದೆಲ್ಲ ನಂಬೋದಕ್ಕೂ ಕಷ್ಟ ಅಂತ ನಿಮಗೆ ಅನಿಸ್ಬಹುದು. ಕೆಲವರೆಲ್ಲ ತಪಸ್ಸಿನ ರೀತಿಯಲ್ಲಿ ಎದೆ ಮೇಲೆ, ಬೆನ್ನಿನ ಮೇಲೆ ಪೂರ್ಣ ತಲೆ ಮೇಲೆ ಮಾಡಿ ಮಲಗುವವರು, ತಲೆ ಪೂರ್ಣ ಕೆಳಗೆ ಮಾಡಿ, ಅಥವಾ ಭುಜದ ಮೇಲೆ ತಲೆ ಇಟ್ಟು, ಹೀಗೆ ನಾನಾ ರೀತಿಯಿಂದ ಮಲಗುವವರಿದ್ದಾರೆ. ಅಂತೂ ಹಾಸಿಗೆ ಇಲ್ಲ, ಯಾವ ಸಾಧನ ಸಲಕರಣೆಗಳಿಲ್ಲ, ಹಾಗೇ ಮಲಗುವವರಿದ್ದಾರಲ್ಲ ಅವರು ಗಾತ್ರಶಯ್ಯಾಹ. ಇನ್ ಕೆಲವರು ಅಶಯ್ಯಾಶ್ಚ, ಮಲಗೋದೇ ಇಲ್ಲ, ಅವಾಗಲೂ ಎಚ್ಚರನೇ ಇದ್ದು ಭಗವಂತನ ಧ್ಯಾನವನ್ನು ಮಾಡತಕ್ಕಂಥವರಿದ್ದಾರೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚರೇ. ಕ್ಷಣ ಬಿಡದೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾ ಇದ್ದವರು ಅತೀ ಅನಿವಾರ್ಯವಾದಾಗ ಸ್ವಲ್ಪ ಕಣ್ಣು ಮುಚ್ಚಿ ಮತ್ತೆ ಎಚ್ಚರದಿಂದ ತಮ್ಮ ಸಾಧನೆಯನ್ನು ಮಾಡುವಂತಹ ತಪಸ್ವಿಗಳಿದ್ದಾರೆ. ಅವರು ಅಶಯ್ಯರು ಅಂತ. ಸರಿ, ನೀವೆಲ್ಲ ಶಬ್ದಗಳಿಂದ ಒಂದೊಂದು ಸಂದೇಶ ಅಂತ ಹೇಳಿದ್ರಲ್ಲ, ಇದರಿಂದ ಏನು ಸಂದೇಶ? ಇದರಿಂದ ಏನು ಸಂದೇಶ ಅಂದರೆ, ನಿತ್ಯವೂ ಮನೆಯಲ್ಲಿ ಹಾಸಿಗೆ ಇಲ್ಲದೆ ನೆಲದ ಮೇಲೆ ಮಲಗುವ ತಪಸ್ಸು ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಇದ್ದವರು ಕೂಡ ಕೊನೆ ಪಕ್ಷ ಎಲ್ಲಿಯೋ ಸಭಾ ಸಮಾರಾಧನೆ ಸಮಾರಂಭಗಳಿಗೆ ಹೋದಾಗ, ಯಾತ್ರೆಗೆ ಹೋದಾಗ ಅಲ್ಲಿರುವ ದೇವರ ದರ್ಶನ, ಸ್ನಾನ, ಜಪ ಇವುಗಳಿಗಿಂತಲೂ ಹೆಚ್ಚು ಹಾಸಿಗೆ ವ್ಯವಸ್ಥೆ ಮಾಡುವುದಕ್ಕೆ ದೊಡ್ಡದಾದ ಒಂದು ರಾದ್ಧಾಂತ ಮಾಡಿ
ಒಂದು 3-4 ಗಂಟೆ ಅದಕ್ಕೋಸ್ಕರ ಗಲಾಟೆ ಮಾಡಿ ಅಲ್ಲಿದ್ದ ವ್ಯವಸ್ಥಾಪಕರ ತಲೆ ಕೆಡಿಸಿ ತಾನೂ ತನ್ನ ಸಮಯವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ದಿವಸ ಹಾಸಿಗೆ ಮೇಲೆ ಮಲ್ಕೋತೇವೆ, ಒಂದು ದಿವಸ ಏನೋ ಇದ್ದ ಪಂಚ ಹಾಸ್ಕೊಂಡು ಮಲ್ಕೊಂಡ್ರಾಯ್ತು, ತೋಳನ್ನೇ ತಲೆಗೆ ಇಂಬು ಮಾಡಿಕೊಂಡು ಮಲ್ಕೊಂಡು ಕೆಲಸ ನಡೆಸಿದ್ರಾಯ್ತು ಅಂದರೆ ಮಹಾ ತಪಸ್ವಿಗಳು ಅಂತೆ ನಿಮ್ಮನ್ನು ಪರಿಗಣಿಸುವುದಕ್ಕೆ ನಾವು ವಾಲ್ಮೀಕಿಗಳಿಗೆ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಗಾತ್ರಶಯ್ಯಾ ಅಶಯ್ಯಾಶ್ಚ, ಇನ್ನು ಮಲಗದೇನೇ ಇರೋದು ಅಂತ. ಇದನ್ನು ಹೇಗೆ ಮಲಗದೇ ಇದ್ರೆ ಹೇಗೆ ಆರೋಗ್ಯ? ಅವಶ್ಯವಾಗಿ ಮಲಗಲೇಬಾರದು ಅಂತಲ್ಲ, ಪ್ರವಚನಕ್ಕೆ ಕೂತಾಗ ಮಲಗದೇ ಇದ್ರೆ ಸಾಕು ಮಹಾ ತಪಸ್ವಿಗಳು. ಗಾತ್ರಶಯ್ಯಾ ಅಶಯ್ಯಾಶ್ಚ ತಥೈವ ಅನವಕಾಶಿಕಾ. ಏನು ಶಬ್ದಗಳು! ಎದ್ದು ನಿಂತು ಕುಣಿಯಬೇಕು ಅಂತ ಅನಿಸ್ತದೆ. ಯಾಕೆಂದ್ರೆ ಹೀಗೆ ನಾವಿರ್ತೇವೆ ಅನ್ಲಿಕ್ಕಲ್ಲ, ಹೀಗೆ ನಮ್ಮವರಿದ್ರು ಅನ್ನೋದಕ್ಕೆ. ತಥೈವ ಅನವಕಾಶಿಕಾ, ಒಂದು ಕ್ಷಣ ಅವಕಾಶ ಇರ್ತಿರ್ಲಿಲ್ಲ ಅಂತ. ಒಂದೇ ಒಂದು ಕ್ಷಣ ಅವಕಾಶ. ಏನೋ ಸುಮ್ಮನೆ ಕೂತಿದ್ದಾರೆ ಋಷಿ ಮಹಾರಾಯರು ಅಂತ ಹೋಗಿ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿಕೊಂಡು ಬರೋಣ ಅಂದ್ರೆ ಅವಕಾಶವೇ ಇಲ್ಲ. ಒಂದೇ ಒಂದು ಕ್ಷಣ ಅವಕಾಶ ಇಲ್ಲ. ಯಾವಾಗ ನೋಡಿದ್ರೆ ಒಂದ ಪೂಜೆ ಇಲ್ಲ, ಜಪ ಇಲ್ಲ, ಪಾಠ ಇಲ್ಲ, ಪಾರಾಯಣ ಇಲ್ಲ, ನೀರಿನಲ್ಲಿ ಮುಳುಗಿರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಒಂದು ಗೋಸೇವೆ ಇಲ್ಲ, ಯಜ್ಞ ಅಥವಾ ಯಾಗ, ಒಂದಿಲ್ಲ ಒಂದು ಕಾರ್ಯದೊಳಗೆ ತೊಡಗಿರ್ತಾರೆ. ವಾಗ್ಯತೋ ಭವೇ, ಯಜ್ಞಕ್ಕೆ ಸಂಕಲ್ಪ ಮಾಡಿದರು ಅಂದ್ರೆ ಮುಗಿದೋಯ್ತು. ವಾಚಯ್ಯಮ, ಮಾತೇ ಇಲ್ಲ, ಮೌನದಲ್ಲಿರ್ತಾರೆ. ಯಾವಾಗ ಮಾತಾಡಿಸೋದವರು? ಅನವಕಾಶಿಕಾ, ಅವಕಾಶವೇ ಇಲ್ಲದಂತೆ ನಿರಂತರವಾಗಿ ಸಾಧನೆ ಮಾಡುವರು. ಅವಕಾಶವೇ ಇಲ್ಲದಂತೆ ಸಾಧನೆ ಮಾಡುವುದಕ್ಕೆ, ದೇವರ ಸೇವೆ ಮಾಡುವುದಕ್ಕೆ ಅವಕಾಶವಿಲ್ಲದಂತೆ ಲೌಕಿಕ ಕಾರ್ಯಗಳಲ್ಲಿ ಆಸಕ್ತರಾಗಿ ಜನ್ಮವನ್ನು ಹಾಳು ಮಾಡಿಕೊಳ್ಳುವ ಜನರಿಗೆ ಇಂತಹ ಋಷಿಗಳ ಸಂಘದವರು ಚಾಟಿ ಇಟ್ಟುಕೊಟ್ಟಾರೆ.